ಹಲೋ ಫ್ರೆಂಡ್ಸ್, ನಿನ್ನೆ ಮಾಡಿದ ವಿಡಿಯೋ ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಇದೇ ನಿನ್ನೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ಹನುಮಂತ ನಗರ ಬಜರಂಗಿ ಆಂಜನೇಯನ ಹತ್ರ ಹೋದ್ವಿ. ಅಲ್ಲಿ ಆತ್ಮಲಿಂಗೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಹೋದ್ವಿ. ಫ್ಯಾಮಿಲಿ ಎಲ್ಲ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿ ವಾಚ್ಮ್ಯಾನ್ ಹೇಳಿದ್ನ ಗಾಡಿ ಪಾರ್ಕಿಂಗ್ ಸೈಡಿಗೆ ಹಾಕ್ಬಿಡಿ ಅಂತ ಹೇಳ. 3:30 ಓಪನ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬೋಟಿಂಗ್ ಆಡಂಗಿದ್ರೆ ಆಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವೆಲ್ಲ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಸೈಡ್ಗೆ ಹೋದ್ವಿ. ಬೋಟಿಂಗ್ ನಮ್ಮ ಶಿಷ್ಯ ನೋಡಿ ಕರಡಿ ಮೇಲೆ ಕುಂತ್ಕೊಂಡು ಆಡ್ತಾವನೆ. ಕರಡಿ ಎಲ್ಲ ಮಗ ಅದು ಹಸುಕನೋ ಅಂದೆ. ಸರಿ ಅಂದ್ಬಿಟ್ಟು ಹೋದ್ವಿ ಬೋಟಿಂಗ್ಗೆ. ನೋಡ್ರಿ ಏನು ವೆದರ್ ಇದೆ ಗೊತ್ತಿರ್ರಿ ಅಪ್ಪ, ನಿಜವಾಗ್ಲೂ ನಾವು GRSಗೆ ಹೊಂಟೋಗ್ಬಿಟ್ವಿ ಅನಿಸ್ತು. ಆ ಥರ ವೆದರ್ ಇದೆ, ಒಳ್ಳೆ ಎನರ್ಜಿ. ಯಾವ ಡ್ರೈವರ್ ಇಲ್ಲ ಏನಿಲ್ಲ, ನಮಗೆ ನಾವೇ ಡ್ರೈವರ್ಗಳಲ್ಲಿ. ನಾವು ಸೈಕಲ್ ತುಳಿತೀವಲ್ಲ ಹಂಗೆ ತುಳಿತಾ ಇರೋದು, ಅದು ಮುಂದೆ ಹೋಗ್ತಾ ಇರುತ್ತೆ. ಏನು ಎಂಜಾಯ್ ಅಂದರೆ ನಮ್ಮ ಶಿಷ್ಯ ಬೇರೆ ಫುಲ್ ಖುಷಿ. ಆ ಬಿಸಿಲಿಗೂ ಆ ವೆದರ್ಗೂ ಅಲ್ಲೇ ನೀರು ಮುಳುಗುಡುಮ ಅನ್ಕೊಂಡೆ. ನೋಡಿ ನಮ್ಮ ಬಾಸು ಹೆಂಗೆ ಕಾಣ್ತಾರೆ ನೋಡ್ರಿ ಈ ವೆದರ್ಲಿ. ಜೈ ಆಂಜನೇಯ. ಅವ್ರು ನೋಡೋದೇ ಒಂದು ಖುಷಿ. ಅಂಥದ್ರಲ್ಲಿ ಅವ್ರ ಮಧ್ಯದಲ್ಲಿ ನಾವು ಇದ್ದೀವಿ ಅಂದರೆ ಸೆಂಟ್ರಲ್ಲಿದ್ದಾರೆ ಅಪ್ಪ. ನಮಗಂತೂ ಫುಲ್ ಖುಷಿ ಆಗೋಯ್ತು. ಫ್ಯಾಮಿಲಿ ಎಲ್ಲ ಜೊತೆಲಿ ಹೋಗಿರೋದ್ರಿಂದ ಇನ್ನೂ ಭಾಳ ಖುಷಿ ಆಯಿತು. ನೋಡಿ ಅಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿದ್ದಾರೆ ಅವರು ಆಯ್ ಮಾಡ್ತಾವ್ರೆ. ಸರಿ ಅಂದ್ಬಿಟ್ಟು ನಾವು ಮುಗಿಸ್ಕೊಂಡು ಮತ್ತೆ ನಮ್ಮ ಫ್ಯಾಮಿಲಿ ಇನ್ನೂ ಇದ್ರಲ್ಲ ಅವ್ರನ್ನ ಮತ್ತೆ ಕಳಿಸ್ತೀವಿ ನಾವು. ಯಾಕಂದರೆ ಒಂದು ಬೋಟಲ್ಲಿ 5 ಸೀಟು ಹೋಗೋದು. ನಾವು ಹೋಗಿದ್ದು ಟೋಟಲ್ 17 ಸೀಟು. ಅದರಿಂದ ನಾವೊಂದು ಮುಗೀತು ಮತ್ತೆ ಅವ್ರಿಗೆ ಕಳಿಸ್ತೀವಿ. ಸರಿ ಹೋಗ್ರಪ್ಪ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ನಮ್ಮ ಬಾಸ್ ನೋಡ್ರಿ, ಅವ್ರು ನಿಂತಿರೋ ಸ್ಟೈಲ್ ನೋಡ್ರಿ ಅಪ್ಪ. ಅಲ್ಲಿಂದ ಬಂದ್ಬಿಟ್ಟು ನಾವು ಈಗ ವಿಡಿಯೋ ಮಾಡಿದೆ ನೋಡಿ. ದಯವಿಟ್ಟು ಆಡಾಡಿದ ಮಾಡಿಲ್ಲ ಅವರು ಈ ಪಾಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಮುಖಾಂತರ. ಯಾಕಂದರೆ ಒಳಗಡೆ ಚೆನ್ನಾಗಿ ಐತೆ, ಗಾರೆ ಎಲ್ಲ ನೀಟಾಗೈತೆ. ದಯವಿಟ್ಟು ಈ ಪಾಸಿ ಎಲ್ಲ ಕ್ಲೀನ್ ಮಾಡಿಸ್ಬಿಡಿ. ಇದು ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು. ನಮ್ಮ ಶಿಷ್ಯ ನೋಡಿ ಫುಲ್ ಖುಷಿ ಆಗಿದ್ದಾನೆ. ಇನ್ನೊಂದು ರೌಂಡ್ ಅಂತಿದೆ, ಯಾಕಂದ್ರೆ 3 ರೌಂಡ್ ಹೋಗಿದ್ದಾನೆ ಈಗ ಅವನು. ಫುಲ್ ಖುಷಿ ಅವನಿಗೆ. ಈ ಥರ ಮಕ್ಕಳನ್ನ ಕರ್ಕೊಂಡೋಗಿ ಖುಷಿಯಾಗಿ ತಿರುಗಾಡೋದೇ ಒಂದು. ನಿನ್ನೆ ಸಂಡೇ ಆಗಿರೋದ್ರಿಂದ ಎಂಗೇಜ್ಮೆಂಟ್ಗೆ ಹೋದಂಗೆ ಆಯಿತು. ದೇವರು ಡಬಲ್ ದರ್ಶನ ಆಯಿತು. ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ ಆತ್ಮಲಿಂಗೇಶ್ವರ ದರ್ಶನ. ಮುಂದೆ ಬನ್ನಿ ಹೆಂಗೆ ನೋಡಿ. ಸರಿ ಅಂದ್ಬಿಟ್ಟು ಮುಗೀತು ಅಂದ್ಬಿಟ್ಟು ನಾನು ಬಜರಂಗಿನ ವಿಡಿಯೋ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಬಂದ್ವಿ ನಡ್ಕೊಂಡು. ಅಲ್ಲಿ ಬಂದ್ಬಿಟ್ಟು ನಂದಿ ಹತ್ರ ಬಂದು ಮನಸ್ಸಾರ ಕಿವಿಲಿ ಹೇಳಿದೆ ನನ್ನ ಕಾರ್ಯಗಳನ್ನು ವಿಡಿಯೋಸ್ತಂದೆ ಅಂತ ಕೇಳ್ಬಿಟ್ಟು ನಮ್ಮ ಬಾಸ್ ಹತ್ರ ಬಂದೆ. ಬಾಸ್ ಹತ್ರ ಬಂದು ಎಲ್ಲ ವಿಡಿಯೋ ಫೋಟೋಸ್ ತಗೊಂಡ್ರು. ಸರಿ ಅಂದ್ಬಿಟ್ಟು ನಾನು ತಗೊಂಡೆ, ವಿಡಿಯೋ ಮಾಡಿದೆ. ಫ್ಯಾಮಿಲಿ ಅಂದಮೇಲೆ ಒಂದು ಖುಷಿ ಇರುತ್ತೆ, ಎನರ್ಜಿ ಅಂದ್ಬಿಟ್ಟು. ಆದರೂ ಮೈ ಕ್ಯೂಟ್ ಫ್ಯಾಮಿಲಿ. ಸರಿ ಅಂದ್ಬಿಟ್ಟು ನಾನು ನಮ್ಮ ಬಜರಂಗಿ ಬಾಸ್ ಹತ್ರ ಬಂದ್ಬಿಟ್ಟು ಮಂಡಿ ಊರಿ ಮನಸ್ಸಾರ ಬೇಡಿಕೊಂಡೆ, ತಂದೆ ಒಳ್ಳೇದು ಮಾಡು ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಮತ್ತೆ ನಮ್ಮ ಮೇಲ್ಗಡೆ ಬಂದ್ವಿ, ಎಂಟ್ರಿ ಕೊಟ್ವಿ ಆತ್ಮಲಿಂಗೇಶ್ವರ ಟೆಂಪಲ್ ಒಳಗಡೆ. ಹೋಗ್ತಾ ಇದ್ದಂಗೆ ಸಣ್ಣ ಮಾಡ್ಕೊಂಡು ಅಡ್ಬಿದ್ದು ಬಲಗಾಲಿಟ್ಟೆ. ಓಂ ನಮಃ ಶಿವಾಯ ಅಂದ್ಬಿಟ್ಟು ಬಲಗಾಲಿಟ್ಟೆ. ಒಳಗಡೆ ಎಂಟ್ರಿ ಏನು ಸ್ವರ್ಗ ಕಣ್ರಿ ಒಳಗಡೆ. ಆ ವೆದರ್ಗೂ ಇರೋ ಪ್ಲೇಸ್ಗೂ ನನಗದು ತುಂಬ ಇಷ್ಟ ಆಗೋಯ್ತು. ನಮ್ಮ ಇದರಲ್ಲೂ ಈ ಥರ ದೇವಸ್ಥಾನಗಳಿದ್ದಾವೆ ಅಂದರೆ ಒಂದು ಸಲ ಬಂದು ವಿಸಿಟ್ ಕೊಡಿ. ಹನುಮಂತ ನಗರದಲ್ಲಿ ಭಾಳ ಇಷ್ಟವಾದ ಪ್ಲೇಸ್ ಇದು, ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸರಿ ಅಂದ್ಬಿಟ್ಟು ನಾವು ದೇವಸ್ಥಾನ ಹತ್ರ ಹೋದ್ವಿ. ವಿಡಿಯೋ ಮಾಡೋಣ ಅಂತದ್ದು ಸ್ವಲ್ಪ ಗುಡ್ಡಪ್ಪ ಇದ್ರಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡಲಿಲ್ಲ. ನಾನು ಇಲ್ಲಿಂದಲೇ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡಿದ್ರಿ. ಕೈ ಮುಕ್ಕಂದು ನೆಮ್ಮದಿಯಾಗಿ ಲಿಂಗೇಶ್ವರ ನಿಮ್ಮ ಎದುರಿಗೆ ತೋರಿಸ್ಕೊಳ್ಳೋಣ ಕುಂತ್ಕೊಂಡು ಒಳ್ಳೇದು ಮಾಡ್ತಂದೆ. ಇದು ಇವತ್ತಿನ ಮಿನಿ ಬ್ಲಾಗ್ ವಿಡಿಯೋ ಆಗಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್.